ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕಥೆ. ಮೌನವಾಗಿ ತಾಯಿಯ ಕೈಗಳನ್ನು ಹಿಡಿದು ಮೆಲ್ಲನೆ ವಾರ್ಡ್ನಿಂದ ಹೊರಬಂದ ನಿಶಾಂತ್ಗೆ ಶಾರದಮ್ಮ ಏನನ್ನೋ ಹೇಳಲು ಬಂದ್ರು. ಆದರೆ ನಿಶಾಂತ್ನ ಕಿವಿಗಳಿಗೆ ಶಾರದಮ್ಮನ ಮಾತುಗಳು ಕೇಳಿಸಲೇ ಇಲ್ಲ. ಶಾರದಮ್ಮ ಮತ್ತು ತಾಯಿಯನ್ನು ಕಾರ್ನಲ್ಲಿ ಕೂರಿಸಿ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕೂರುವಷ್ಟರಲ್ಲಿ ನಿಶಾಂತ್ನ ಫೋನ್ ರಿಂಗಣಿಸಿತು. ಅನ್ನೋನ್ ನಂಬರ್ ಆದ್ದರಿಂದ ನಿಶಾಂತ್ ಕಾಲ್ ರಿಸೀವ್ ಮಾಡಲಿಲ್ಲ. ಕಾರ್ ಸ್ಟಾರ್ಟ್ ಮಾಡಿ ಹೊರಟವನಿಗೆ ಇಂದು ಮನೆಯ ದಾರಿಯೂ ಕೂಡ ಅಪರಿಚಿತವಾಗಿ ಕಾಣುತ್ತಿತ್ತು. ಯಾಕೆಂದ್ರೆ ನಿಶಾಂತ್ನ ತಲೆಯಲ್ಲಿ ಕೇವಲ ತಾಯಿಯ ಕ್ಯಾನ್ಸರ್ ವಿಷಯವೇ ತುಂಬಿತ್ತು. ಮೌನವಾಗಿ ಕುಳಿತ ನಿಶಾಂತ್ನತ್ತ ನೋಡುತ್ತಾ, ಕಂದ, ಆಫೀಸ್ನಲ್ಲಿ ಏನಾದರೂ ಸಮಸ್ಯೆನಾ ಎಂದರು ಸಂಧ್ಯಾ. ಆದರೆ ನಿಶಾಂತ್ನಿಂದ ಯಾವ ಉತ್ತರವೂ ಬರಲಿಲ್ಲ. ಅದೇ ಸಮಯಕ್ಕೆ ನಿಶಾಂತ್ನ ಫೋನ್ ಮತ್ತೆ ರಿಂಗಣಿಸಲು ಪ್ರಾರಂಭವಾಯಿತು. ಯೋಚನೆಯಲ್ಲಿ ಮುಳುಗಿದ್ದ ನಿಶಾಂತ್ಗೆ ಅದು ಕೂಡ ಗಮನಕ್ಕೆ ಬರಲಿಲ್ಲ. ಇದೆಲ್ಲವನ್ನು ಗಮನಿಸುತ್ತಿದ್ದ ಸಂಧ್ಯಾಗೆ ನಿಶಾಂತ್ನ ವರ್ತನೆ ವಿಚಿತ್ರವೆನಿಸಿತು. ನಿಶಾಂತ್ ಎಂದು ಸ್ವಲ್ಪ ಗಟ್ಟಿಯಾಗಿ ಕೂಗಲು ತಕ್ಷಣ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸಿದ ನಿಶಾಂತ್. ನಿಶಾಂತ್, ಏನಾಗಿದೆ ನಿನಗೆ? ನನ್ನ ಮಾತುಗಳು, ಫೋನ್ ರಿಂಗಣಿಸೋದು ಯಾವುದನ್ನು ಗಮನಿಸದೆ ಯಾವ ವಿಷಯದ ಬಗ್ಗೆ ಯೋಚಿಸ್ತಿದ್ಯಾ ಎಂದು ಪ್ರಶ್ನೆ ಮಾಡಿದರು ಸಂಧ್ಯಾ. ಅಮ್ಮ, ಅದು ಎಂದು ನಿಶಾಂತ್ ಉತ್ತರಿಸುವಷ್ಟರಲ್ಲಿ ಅವನ ಫೋನ್ಗೆ ಮೆಸೇಜ್ ಒಂದು ಬರುತ್ತದೆ. ಅದನ್ನು ನೋಡಿ ತನ್ನ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಿದ ನಿಶಾಂತ್ ಮೆಸೇಜ್ ಓಪನ್ ಮಾಡಿ ನೋಡುತ್ತಾನೆ. ನನ್ನ ಹೆಸರು ಸಂತೋಷ್. ನಾನು ನಿಮ್ಮ ತಂದೆ ರಾಜಶೇಖರ್ ರವರ PA ಆಗಿ ಕೆಲಸ ಮಾಡುತ್ತಿದ್ದೆ. ನಿಮ್ಮನ್ನ ಭೇಟಿ ಆಗಬೇಕಿತ್ತು ಎಂಬ ಸಂದೇಶವಿರುತ್ತದೆ. ಅವರು ತನ್ನನ್ನು ಭೇಟಿಯಾಗಲು ಕಾರಣವೇನೆಂದು ತಿಳಿಯಬೇಕೆಂದುಕೊಂಡರೂ ಕ್ಯಾನ್ಸರ್ ವಿಷಯ ತಿಳಿದ ನಂತರ ಎಲ್ಲವೂ ನಶ್ವರ ಎಂಬ ಭಾವನೆ ಬಂದಿತ್ತು. ಆದ್ರಿಂದ ಅವರ ಮೆಸೇಜ್ಗೆ ಏನನ್ನೂ ರಿಪ್ಲೈ ಮಾಡದೆ ಮತ್ತೆ ಮೌನವಾಗಿ ಕಾರ್ ಸ್ಟಾರ್ಟ್ ಮಾಡಿ ನಡೆದ. ಮನೆಯ ಬಾಗಿಲಿಗೆ ಕಾರ್ ಬಂದು ನಿಂತಾಗ ಶಾರದಮ್ಮ ಮತ್ತು ಸಂಧ್ಯಾ ಕೆಳಗಿಳಿದು ಒಳ ನಡೆದರು. ಆದರೆ ನಿಶಾಂತ್ ಕಾರಿನಲ್ಲೇ ಕೂತು ತನ್ನ ತಾಯಿಗೆ ಈ ವಿಷಯವನ್ನು ಹೇಗೆ ತಿಳಿಸೋದೆಂದು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಶಾರದಮ್ಮ, ನಿಶಾಂತಪ್ಪ, ಅಮ್ಮವರು ಕರಿತಾ ಇದ್ದಾರೆ ಎಂದು ಕೂಗಿದರು. ಅವರ ಮಾತಿಗೆ ಎಚ್ಚೆತ್ತ ನಿಶಾಂತ್ ಕಾರ್ ಪಾರ್ಕ್ ಮಾಡಿ ಒಳ ನಡೆದ. ಮನೆಯೊಳಗೆ ಬಂದ ನಿಶಾಂತ್ಗೆ ತನ್ನ ತಾಯಿಯ ಜೊತೆ ಮಾತನಾಡಲು ಒಂದು ರೀತಿ ಭಯ ಕಾಡುತ್ತಿತ್ತು. ಒಳ ಬಂದವನೇ, ಅಮ್ಮ, ನೀನು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ಹೇಳಿ ತನ್ನ ರೂಮ್ಗೆ ಹೊರಟ. ಇತ್ತ ಪ್ರಿಯಾ ಮತ್ತು ಮಾನಸ ತಮ್ಮ MDಗಾಗಿ ಕಾದು ಕಾದು, ಪ್ರಿಯಾ, ಈ MD ಇವತ್ತು ಬರೋ ರೀತಿ ಕಾಣಿಸ್ತಿಲ್ಲ. ಅವರಿಗೆ ವೆಯ್ಟ್ ಮಾಡ್ತಿದ್ರೆ ನಮ್ಮ ಕೆಲಸ ಮುಗಿಯೋದಿಲ್ಲ. ಬೇಗ ಕೆಲಸ ಮುಗಿಸಿ ಹೊರಡೋಣ, ನಾಳೆ ಮಾತಾಡಿದ್ರೆ ಆಯಿತು. ಆಂಟಿ ಮನೆಯಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ ಎಂದಳು ಮಾನಸ. ಹೌದು ಮಾನಸ, ನಾನು ಮನೆಗೆ ಹೋಗೋದು ತಡ ಆದರೆ ಅಮ್ಮನೇ ಮನೆ ಕೆಲಸನ ಮಾಡಿಕೊಂಡು ಆಯಾಸ ಮಾಡ್ಕೋತಾರೆ. PF ಬಗ್ಗೆ ನಾಳೆ ಕೇಳಿದ್ರೆ ಆಯಿತು ಎಂದು ತಮ್ಮ ಕೆಲಸ ಮುಗಿಸಿ ಮನೆಗೆ ಹೊರಟರು. ತನ್ನ ರೂಮ್ಗೆ ಬಂದು ಯೋಚಿಸುತ್ತಾ ಕುಳಿತಿದ್ದ ನಿಶಾಂತ್, ದೇವ್ರೆ, ನನ್ನಿಂದ ನನ್ನ ತಾಯಿಯನ್ನ ಯಾಕೆ ದೂರ ಮಾಡ್ತಾ ಇದ್ಯಾ? ತಂದೆಯನ್ನ ಕಳ್ಕೊಂಡ ನನಗೆ ನನ್ನ ತಾಯಿನೇ ಎಲ್ಲ ಆಗಿದ್ರು. ಈಗ ನನ್ನ ಕಣ್ಣೆದ್ರಲ್ಲೇ ನನ್ನ ತಾಯಿಯ ಕೊನೆ ದಿನಗಳನ್ನ ಹೇಗೆ ನೋಡ್ಲಿ? ಮುಂಚಿತವಾಗಿಯೇ ವಿಷಯ ತಿಳಿದಿದ್ರೆ ಟ್ರೀಟ್ಮೆಂಟಿಂದ ಗುಣ ಮಾಡ್ಬೋದಿತ್ತು. ಆದರೆ ಈಗ ಎಲ್ಲ ಕೈ ಮೀರಿ ಹೋಗಿದೆ ಎಂದು ಕಣ್ಣೀರಾಕುತ್ತಾ ಕುಳಿತ. ಸ್ವಲ್ಪ ಸಮಯದ ನಂತರ ಧೈರ್ಯ ತಂದುಕೊಂಡು, ಅಮ್ಮನಿಗೆ ನಾಳೆ ಈ ವಿಷಯದ ಬಗ್ಗೆ ತಿಳಿಸೋಣ, ಸದ್ಯಕ್ಕೆ ಅವರನ್ನೊಮ್ಮೆ ನೋಡ್ಕೊಂಡು ಬರೋಣ ಎಂದು ಅಮ್ಮನ ರೂಮ್ನತ್ತ ಹೊರಟ. ಶಾರದಮ್ಮ ಎಂದಿನಂತೆ ಸಂಜೆ ಕಾಫಿ ಮಾಡಿ ಸಂಧ್ಯಾರವರಿಗೆ ಕೊಟ್ಟು ಅವರ ಬಳಿಯೇ ಕುಳಿತಿದ್ರು. ನಿಶಾಂತ್ ಬಂದದ್ದನ್ನು ನೋಡಿ, ನಿಶಾಂತಪ್ಪ, ನಿಮಗೂ ಕಾಫಿ ತರ್ತೀನಿ, ಕುತ್ಕೊಳ್ಳಿ ಎಂದೇಳಿ ಕಾಫಿ ತರಲು ಹೊರಟರು ಶಾರದಮ್ಮ. ತಾಯಿಯ ಮುಖವನ್ನು ನೋಡಿದ ನಿಶಾಂತ್ಗೆ ನಿನ್ನೆ ಮಲ್ಲಿಗೆ ಮುಡಿದು ಸಂತೋಷದಿಂದ ನಗುತ್ತಿದ್ದ ತಾಯಿಯ ಮುಖ ಕಣ್ಣೆದುರಿಗೆ ಬಂದಂತಾಯಿತು. ಗಂಟಲು ಬಿಗಿಯಾಗಲು ಪ್ರಾರಂಭಿಸಿತು. ತನ್ನ ಎದುರು ಕೂತಿದ್ದ ಸಂಧ್ಯಾರನ್ನು ಮಾತನಾಡಿಸಲು ಅವನ ಬಾಯಿಂದ ಯಾವ ಮಾತುಗಳು ಹೊರಡಲಿಲ್ಲ. ಕೊನೆಗೆ, ಅಮ್ಮ, ಮಲ್ಕೊಳ್ಳಿ, ಆಸ್ಪತ್ರೆಯಲ್ಲಿ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗಿರೋದಿಲ್ಲ.
ನಾನು ಆಮೇಲೆ ಬರ್ತೀನಿ ಎಂದು ನೆಪ ಮಾಡಿ ಕೂತಿದ್ದ ಚೇರ್ನಿಂದ ಮೇಲೆದ್ದ. ಇಷ್ಟೊತ್ತು ಮೌನವಾಗಿದ್ದ ಸಂಧ್ಯಾ, ನಿಶಾಂತ್, ನಿನ್ನ ವರ್ತನೆಯನ್ನ ನಾನು ಗಮನಿಸ್ತಲೇ ಇದ್ದೇನೆ. ಯಾಕಿಷ್ಟು ಆತಂಕ? ಏನು ಭಯ ಪಡ್ಬೇಡ ಎಂದರು. ನನಗೂ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ ಅಮ್ಮ. ಹಾಗಾಗಿ ಸ್ವಲ್ಪ ತಲೆ ನೋವ್ತಾ ಇದೆ ಅಷ್ಟೆ ಎಂದನು ನಿಶಾಂತ್. ಆದರೆ ಆತಂಕಕ್ಕೆ ಕಾರಣವನ್ನು ಕೇಳುವ ಬದಲು ಭಯ ಪಡ್ಬೇಡ ಎಂದು ಸಮಾಧಾನ ಮಾಡಿದ್ರು ಸಂಧ್ಯಾ. ಅದು ನಿಶಾಂತ್ ಗಮನಕ್ಕೆ ಬರಲೇ ಇಲ್ಲ. ಸಂಧ್ಯಾರ ರೂಮ್ನಿಂದ ಹೊರ ನಡೆಯಲು ಸಿದ್ಧನಾದ ನಿಶಾಂತ್ಗೆ ಸಂಧ್ಯಾ ತಡೆದರು. ನಿಶಾಂತ್, ಬಾ ಇಲ್ಲಿ ಕುತ್ಕೋ, ನಿನ್ನತ್ರ ಮಾತಾಡೋದಿದೆ ಎಂದಾಗ ನಿಶಾಂತ್ ಗಾಬರಿಯಿಂದ ಅವರನ್ನೊಮ್ಮೆ ತಿರುಗಿ ನೋಡಿದ. ಸಮಾಧಾನದಿಂದ ತನ್ನ ಮಾತುಗಳನ್ನು ಪ್ರಾರಂಭಿಸಿದರು. ಕಂದ, ನೀನು ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಎಂದರು ಸಂಧ್ಯಾ. ಸಂಧ್ಯಾರ ಆ ಮಾತುಗಳು ನಿಶಾಂತ್ಗೆ ಒಮ್ಮೆಲೆ ಆಶ್ಚರ್ಯವೆನಿಸಿತು. ಸ್ವಲ್ಪ ಗಾಬರಿಯಿಂದಲೇ, ನನಗೆ ಈಗಲೇ ಮದುವೆ ಯಾಕಮ್ಮ? ಸದ್ಯಕ್ಕೆ ನನಗೆ ಆಫೀಸ್ ಕೆಲಸನೇ ಭಾರವಾಗಿದೆ. ಸ್ವಲ್ಪ ದಿನದ ನಂತರ ಯೋಚಿಸೋಣ ಎಂದು ಸಂಭಾಳಿಸಲು ನೋಡಿದ. ಆದರೆ ಅವನ ಧ್ವನಿಯಲ್ಲಿ ನಡುಕವಿತ್ತು. ಆಫೀಸ್ ಕೆಲಸವೆಲ್ಲ ಹೇಗೋ ನಡೆಯುತ್ತೆ ನಿಶಾಂತ್. ನಿನ್ನ ಜೀವನಕ್ಕೆ ಜೊತೆಯಾಗಿ ಸಂಗಾತಿ ಇರಲೇಬೇಕು. ಅದು ಆದಷ್ಟು ಬೇಗ ನೆರವೇರಬೇಕು ಎಂದರು ಸಂಧ್ಯಾ. ಸಂಧ್ಯಾರ ಮಾತುಗಳಿಗೆ ನಿಶಾಂತ್ಗೆ ಗೊಂದಲ ಮೂಡಿತ್ತು. ಇಷ್ಟು ದಿನವಿಲ್ಲದ ಮದುವೆ ವಿಷಯ ಈಗ ಸಡನ್ ಆಗಿ ಯಾಕಮ್ಮ? ನೀನು ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ಯಾ. ಮೊದಲು ನೀನು ರೆಸ್ಟ್ ಮಾಡು ಎಂದ ನಿಶಾಂತ್ಗೆ. ರೆಸ್ಟ್ ಮಾಡಲು ಸಾಕಷ್ಟು ಸಮಯವಿದೆ ನಿಶಾಂತ್. ಆದರೆ ನನ್ನ ಕರ್ತವ್ಯವನ್ನ ಮಾಡಿ ಮುಗಿಸಲು ಸಮಯವೇ ಸಾಲದಾಗಿದೆ ಎಂದು ಒಗಟಿನಂತೆ ಉತ್ತರಿಸಿದರು ಸಂಧ್ಯಾ. ತಾಯಿಯ ಆ ಮಾತುಗಳಿಗೆ ಚಕಿತನಾದ ನಿಶಾಂತ್ ಅವರ ಮುಖವನ್ನೇ ದಿಟ್ಟಿಸುತ್ತಾ ನಿಂತು ಬಿಟ್ಟನು. ಮುಂದುವರಿಯುವುದು. ಸಂಧ್ಯಾ ನಿಶಾಂತ್ಗೆ ತಕ್ಷಣ ಮದುವೆ ಆಗುವಂದು ಕೇಳೋದಕ್ಕೆ ಕಾರಣವೇನು? ಅವರಿಗೆ ಕ್ಯಾನ್ಸರ್ ಇರೋ ವಿಷಯ ಸಂಧ್ಯಾಗೆ ಮೊದಲೇ ತಿಳಿದಿತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ವಸ್ತಿ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.